ಸಚಿವರು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮೀಅಕ್ಕ ಹೆಬ್ಬಾಳ್ಕರ್ ನಮ್ಮ ಗ್ರಾಮಕ್ಕೆ ಅತಿ ಹೆಚ್ಚಿನ ಅನುದಾನ ತಂದುಕೊಟ್ಟು ನಮ್ಮ ಗ್ರಾಮವನ್ನು ಸುಧಾರಣೆ ಮಾಡಿರುತ್ತಾರೆ. ಇವರು ನಮ್ಮ ಗ್ರಾಮಕ್ಕೆ ಒಂದು ಅಭಿವೃದ್ಧಿ ಹೊಳೆಯನ್ನೇ ಹರಿಸಿದ್ದಾರೆ ಎಂದರೆ ತಪ್ಪಾಗದು. ಯಾಕಂದರೆ ನನಗೆ 65 ವರ್ಷಗಳಿಂದ ನಾನು ಇವರಲ್ಲಿ ನೋಡ್ತಾ ಇದ್ದೇನೆ. ಯಾವ MLAಗಳು ಯಾವ MP ಗಳು ಈ ರೀತಿ ಕೆಲಸ ಮಾಡಿಲ್ಲ. ಇದನ್ನು ನಾವು ಎಲ್ಲ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವರವರೆಗೂ ಎಲ್ಲರೂ ನೋಡ್ತಾ ಇದ್ದೇವೆ. ಚಿಕ್ಕ ಮಕ್ಕಳ ಬಾಯಲ್ಲಿ ಕೂಡ ಅಕ್ಕ ಅನ್ನುವಂಥ ಒಂದು ಶಬ್ದ ಈ ಗ್ರಾಮದ ಜನರಲ್ಲಿ ಇದೆ ಅಂತ ಆ ರೀತಿಯ ಕೆಲಸವನ್ನು ಅವರು ಅಕ್ಕ ಮಾಡಿಕೊಟ್ಟಿದ್ದಾರೆ. ಈ ಊರಿನ ಶಾಲೆ ಕಾಲೇಜುಗಳಾಗಿರ್ಬೋದು ಅಥವಾ ಮೂಲಿ ಮುಖಾಟಾಗಿರ್ಬೋದು, CCಗಳಾಗಿರ್ಬೋದು, ಗುಡಿ ಗುಂಡಾರಗಳಾಗಿರ್ಬೋದು, ಎಲ್ಲಿ ಯಾವ ಕೆಲಸ ನಾವು ಹೇಳಿದರೆ ಸಾಕು ಆ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಬಂದು ಮಾಡಿಕೊಡುವಂಥ ಸಚಿವರನ್ನು ಶಾಸಕರನ್ನು ಪಡೆಯುವಂಥ ನಾವು ಧನ್ಯರೆಂದು ನಾನು ಹೇಳಬಯಸುತ್ತೇನೆ. ಈಗಾಗಲೇ ಯಾವ ರೋಡ್ ಬಗ್ಗೆ ಮಾತಾಡುತ್ತೀರಿ ನೀವು? ಈಗ ನಮ್ಮ ಊರಾಗ ಇಲ್ಲಿಂದ ಈ ಬಸ್ ಸ್ಟ್ಯಾಂಡಿಂದ ಹಿಡ್ಕೊಂಡು ಕೃಷ್ಣಗುಡಿಯಿಂದ ಆಚೆ ಕಡೆ KKF ಹಳ್ಳದವರೆಗೆ ಇಲ್ಲಿಂದ ಡಾಂಬರೀಕರಣ ಮಾಡಿದ್ದಾರೆ. ಮತ್ತು ಇಲ್ಲಿ ಎಲ್ಲೆಲ್ಲಿ ರೋಡ್ ಉಳಿತು ಊರಾಗ CC ರೋಡ್ ಮಾಡಿದಾರಲ್ಲ, ಮತ್ತು ಅಲ್ಲಿ ಮೈಲಾರ ನಗರದಾಗ CC ರೋಡ್ ಮಾಡಿಸಿದಾರು. ಒಟ್ಟು ಊರಾಗ ಎಲ್ಲಿ ಕೆಲಸ ಉಳಿತಲ್ಲ. ಪ್ರತ್ಯೇಕವಾಗಿ ನಿಮ್ಮ ಊರಿಗೆ ಯಾವ ಥರ ಎಷ್ಟು ಫಂಡ್ ಬಂದಿದ್ರು ನಿಮ್ಮ ಊರಿಗೆ ಪ್ರತ್ಯೇಕವಾಗಿ? ನಮ್ಮೂರಿಗೆ ಸುಮಾರು 7 ವರ್ಷದಾಗ 6 ಕೋಟಿ 15 ಕೋಟಿ 13ರಿಂದ 15 ಕೋಟಿ ಫಂಡ್ ಬಂದಂತೆ ಅದನ್ನೆಲ್ಲ ನಮ್ಮ ಗ್ರಾಮಕ್ಕಾಗಿ ಉಪಯೋಗ ಮಾಡಿದ್ದಾರೆ. ಅಂದ್ರೆ ಈ ಊರಾಗ ಒಟ್ಟು ಎಲ್ಲ ಕಡೆ CC ರಸ್ತೆ ಎಲ್ಲ ಕಡೆ ಆಗೈತ್ರಿ ಸದ್ಯ? ಎಲ್ಲ ಕಡೆ ಆಗೈತಿ. ಇಲ್ಲಿ ಉಳಿದಿಲ್ಲ. ಒಂದೇ ಮನೆ ಇದ್ದಲ್ಲಿ ಸದಾ ಅವರು CC ರೋಡ್ ಮಾಡಿಸ್ಯಾರ. 5% ಐತೆ ಕೆಲಸ ಚಾಲು ಐತಿ. ಅದೆಲ್ಲ ಆಗ್ತದೆ ಆಶೆ. ಇದನ್ನೆಲ್ಲ ಹೇಳಿದಾಗ ಅವರು ಶಾಸಕರು ಏನಂತಂದ್ರು? ಇದನ್ನೆಲ್ಲ ನಿಮ್ಮ ಖುಷಿ ವ್ಯಕ್ತಪಡಿಸಕ್ಕೆ ಶಾಸಕರು ಏನಂದ್ರು? ಇನ್ನೂ ಏನೋ ಕೆಲಸ ಹೇಳ್ರಪ್ಪ, ನಾವು ಮಾಡಕ್ಕೆ ಕೊಡಕ್ಕೆ ತಯಾರ ಅಂತ ಹೇಳಿದ್ರು. ಇಂಥ ಶಾಸಕರು ಇಂಥ ಮಂತ್ರಿಗಳನ್ನು ನಾವಂತೂ ನೋಡೇ ಇಲ್ಲ. ಇಂಥವ್ರು ನಮ್ಮ ದೇಶಕ್ಕೆ ಭಾಳ ಜರುದಾರ ಇಂಥವ್ರು ಇರಲೇಬೇಕು. ಇನ್ನೊಂದು ಹುಟ್ಟು ಬರೋಕೆ ಇಂಥವ್ರು. ಅದು ನಮ್ಗೆ ಅಷ್ಟು ಖುಷಿ ಅವ್ರೊಂದು ಮಾತಿಗೆ. ಸಣ್ಣ ಮಕ್ಕಳ ಹೆಸರು ಕೂಡ ಅವ್ರಿಗೆ ಗೊತ್ತೈತಿ. ಒಂದು ಮನೆಗೆ ಅವ್ರ ಮನೆಯ ಹೆಸರೆಲ್ಲ ಹೇಳ್ತಾರೆ. ಇಂಥ ಶಾಸಕರು ನಾವು ಎಲ್ಲಿ ನೋಡೇ ಇಲ್ಲ. ಇಷ್ಟು ಜೀವ ಮಾಡೋದು ಮತ್ತೆ ಒಳ್ಳೊಳ್ಳೆ ಬರ್ಬೇಕು ಹುಟ್ಟಿ ಬರೋಕೆ ಇಂಥವ್ರು. ಕಿತ್ತೂರು ಚೆನ್ನಮ್ಮ ಅಂತ ಹೇಳ್ತಿರ್ತಾವ್ರು ಸಹಿತ ಅವ್ರು ಮತ್ತೆ ಹುಟ್ಟಿ ಬಂದಂಥದ್ದು. ಈಗ ಸದ್ಯದ ಪರಿಸ್ಥಿತಿ ಒಳಗೆ CC ಬಿಟ್ರೆ ಮತ್ತು ಡಾಂಬರ್ ಬಿಟ್ರೆ ಮತ್ತೇನೇನು ಕೆಲಸ ಮಾಡಿಕೊಡತ್ತಾರೆ ಈಗ ನಿಮ್ಮ ಊರಿಗೆ? ಗುಡಿ ಗುಂಡಾರಗಳೆಲ್ಲ ಪುನರ್ನಿರ್ಮಾಣ ಮಾಡಿದ್ದಾರೆ. ದವಾಖಾನೆಗಳ ಬೇಡಿಕೆ ಇತ್ತು, ದವಾಖಾನೆ ಮಾಡಿ ಕೊಡಾಕ್ತಾರೆ. ದವಾಖಾನೆ ನಿಮ್ಮ ಊರಾಗ ಇತ್ತೇನ್ರಿ ಮುಂಚೆ? ದವಾಖಾನೆ ಇರಾಕಿಲ್ಲ, ಸರ್ಕಾರಿ ದವಾಖಾನೆ ಇರಾಕಿಲ್ಲ. ಈಗ ಅದಕ್ಕೆ ಜಗನ ಸಂಕ್ಷನ್ ಮಾಡಿ ಕಾಸ ಕೊಡತ್ತಾರೆ. ಮತ್ತೇನೇನು ಮತ್ತೆ ಯಾವ ಥರ ಕೆಲಸಗಳು ಮಾಡಿಕೊಡತ್ತಾರೆ? ದಂತ ದವಾಖಾನೆ ಮಾಡತ್ತಾರು, ಮನುಷ್ಯ ದವಾಖಾನೆ ಮಾಡಕತ್ತಾರು, ಗುಡಿ ಗುಂಡಾರವನ್ನು ಮಾಡಿದಾರು. ಮತ್ತು ರೋಡ್ ಅಂತೂ ಎಲ್ಲಿ ಬಾಕಿ ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದಾರು. ಮತ್ತು ಒಬ್ಬ ಮನುಷ್ಯನಿಗೆ ಏನು ಮೂಲ ಸೌಕರ್ಯಗಳು ಬೇಕು ಅವರೆಲ್ಲ ಕೇಳಿ ತಾನೇ ಮಾಡ್ತಾರೆ. ಮತ್ತು ಇದನ್ನ ಹೊರತುಪಡಿಸಿ ಮತ್ತೇನು ಬೇಡಿಕೆ ಇದ್ರು ನಿಮ್ಮ ಊರಿಂದ ಗ್ರಾಮಸ್ಥರಿಂದ? ಮೂಲಭೂತ ಸೌಕರ್ಯ ಬಿಟ್ಟು ಮತ್ತೇನು ಬೇಕಾಗಿತ್ತು? ನೀರು, ಲೈಟು, ನೀರು, ಕರೆಂಟು ಮತ್ತು ಗಟಾರ ಇವನ್ ಬಿಟ್ರೆ ರಸ್ತೆ ಬಿಟ್ರೆ ಮತ್ತೇನು ಮೂಲಭೂತ ಸೌಕರ್ಯಗಳು ಆದ್ರೆ ಮುಗಿತಿರಲ್ಲ ಸರ್. ಅಂದ್ರೆ ಈಗೇನು ಆಲ್ಮೋಸ್ಟ್ ಎಲ್ಲ ಮಾಡಿದಾರಂತ? ದವಾಖಾನೆ ಒಂದು ಬೇಕಾಗಿತ್ತು. ದನ ದವಾಖಾನೆ. ಮತ್ತೆ ನಿಮ್ಮ ಊರಿಗೆ ಮುಖ್ಯವಾಗಿ ಏನು ಬೇಕಾಗೈತ್ರಿ? ಮತ್ತೆ ಏನು ಯಾವ ಥರ ಅವ್ರ ಕಡೆಯಿಂದ? ಹಿಡಿದು ಸಹ ನಮ್ಗೆ ಮಶಾನ ಯಾರಿಗೂ ಆಗಲಿ ಸರ್. ಸಾರ್ವಜನಿಕ ಬಡಾಲ ಅಂಕಲಿಗಳೊಳಗೆ ಒಟ್ಟು ಮಶಾನ ಅನ್ನೋದು ಇರಕ್ಕಿಲ್ಲ. ಯಾರು ಸತ್ತರಂದ್ರೆ ಅವ್ರ ರೋಡ್ ಮೇಲೆ ಹೋಗಿ ಸಂಸ್ಕಾರ ಮಾಡ್ತಿದ್ವು. ಅಂಥದ್ರೊಳಗೆ ಒಬ್ರು ಜಾಗ ಕೊಡುವಾಗ ನಾವು ಎಲ್ಲರೂ ಕೂಡಿ ಜಾಗ ತಗೋ ಟೈಮ್ದಾಗ ಮೇಡಮ್ ಹಿಂಗೆ ನಮಗೆ ಜಾಗ ಕೊಡತ್ತಾರ ಅಂತ ಹೇಳೋಣ. ಆಯ್ತಪ್ಪ, ಅದನ್ನು ಕೇಳ್ಕೊಂಡು ಕಸೋದು ಏನೈತಿ ಪ್ರೊಸೀಜರ್ ಪ್ರಕಾರ ಎಲ್ಲ ಕಾಗದ ಕೊಟ್ಟು DC ಬೀಟ್ ಮಾಡಿಸಿ ಎಲ್ಲ ಮಾಡಿದ್ದಿಂತಾರೆ. ಇವತ್ತು ರೊಕ್ಕ ಕೊಟ್ಟರೆ ನಮಗೆ ಜಾಗ ಕೊಡ್ತಾನೆ ಅಂದರು. ಆ ಬಿಲ್ ಬರೋವರೆಗಿನ ಮೊದಲು ಮನೆ ಒಳಗೇನು 22 ಲಕ್ಷ ರೂಪಾಯಿ ಸ್ವಂತ ಮೇಡಮ್ ಕೊಟ್ಟು ಮಶಾನ ಕೊಡ್ಸ್ಯಾರ ನಮ್ಮ ಊರಿಗೆ. ಅದೇ ಒಂದು ನಮ್ಗೆ ಧನ್ಯವಾದ. ಮೊದಲಿರುವಂಥ ಶಾಸಕರು ಯಾವ ಸ್ಮಶಾನದು ಮಾಡಿಸಿಲ್ರಿ? ಮಶಾನ ಮಾಡಿಲ್ರಿ, ಒಂದು CC ರೋಡ್ ಮಾಡಿಲ್ರಿ, ಒಂದು ಗುಡಿ ಮಾಡಿಲ್ರಿ. ಯಾವುದೂ ಕೆಲಸ ಯಾವುದಕ್ಕೂ ಕೈ ಜೋಡಿಸಿಲ್ಲ, ಯಾವುದೂ ಕೆಲಸ ಮಾಡಿಲ್ಲ. ಈ ಥರ ನೀವು ಬೇಡಿಕೆಗಳನ್ನ ತೊಗೊಂಡು ಅವ್ರ ಹತ್ರ ಹೋಗ್ತೀರಿ, ಯಾವಾಗ ನಿಮ್ಗೆ ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ತಾರೆ? ಭಾಳ ಖುಷಿಯಿಂದ ಚಹಾ ಕುಡಿಸಿ ಮಾತಾಡಿಸಿ ಇನ್ನೂ ಏನು ಕೆಲಸ ಇದ್ರು ಹೇಳ್ರಪ್ಪ ನಿಮ್ಗೆ ಮಾಡಿ ಕೊಡ್ತೀವಿ. ನಾವು ನಮ್ಮದಂತ ಅಷ್ಟ ಅಲ್ಲ, ಯಾರೋ ಬಂದವ್ರು ಕೂಡ ಹೇಳಿ ಕರ್ಕೊಂಡು ಅವ್ರ ಮನೆ ಕೆಲಸ ಇದ್ರು ಮಾಡಿಕೊಡ್ತಾರೆ. ಮತ್ತು ಈ ಡಾಂಬರೀಕರಣ CC ರೋಡ್ ಬಗ್ಗೆ ನೀವೇನು ಹೇಳ್ತೀರಿ? ಚೆನ್ನಾಗತ್ತ ಅಥವಾ ಹಂಗೆ ಏನಾರ ಬೇರೆದವ್ರು ಮಾಡ್ತಾರೆ ಆ ಥರ ಏನಾರ ಆಗೈತ್ರಿ? ಮಾಡ್ತಾರೆ ಕೆಲಸ ನಂಬರ್ ಒನ್ CC ರೋಡ್ ಆಗಲಿ ಗಟಾರ ಆಗಲಿ ಎಲ್ಲ ನಂಬರ್ 1 ಕೆಲಸ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರು. ನಮ್ಮ ಊರಿಗೆ ಬಹುದಿನದಿಂದ ದವಾಖಾನೆ ಇರಾಕಲ್ಲ, ಮನುಷ್ಯರ ದವಾಖಾನೆ ಅದನ್ನು ಶಾಂಕ್ಷನ್ ಮಾಡಿಕೊಟ್ರು. ನಾವು ಏನಾರ ಆದಾಗ ಬಾಗೇವಾಡಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಬೆಳಗಾವಿಗೆ ಹೋಗ್ಬೇಕಾಗಿತ್ತು. ಸರ್ಕಾರಿ ದವಾಖಾನೆ ಮುಂಜಾರು ಮಾಡಿದಾರು. ಅದು ಒಂದು ಹೆಮ್ಮೆಯ ವಿಷಯ ನಮಗೆ. ಮತ್ತು ಶಾಲೆ ಕಟ್ಟಡ ಕಟ್ಟಿಕೊಟ್ರು. ಮತ್ತು 80 ಲಕ್ಷ ರೂಪಾಯಿ ಹಾಕಿ ಶಾಲೆ 6 ರೂಮ್ ಮತ್ತು ಶಾಲೆ ಕಟ್ಟಡ ಕಟ್ಟಿಕೊಟ್ರು. ಬೇಕನ್ನ ಇದು
ಅದೇ